Friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ ದಾಗ 4th ಚಾಪ್ಟರ್ ಸರ್ವಿಸ್ ಕಾಸ್ಟಿಂಗ್ ಮೇಲೆ 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ ಯಾವ ತರ ಕೇಳ್ತಾರ ಅಂತ ನೋಡೋಣಂತ. ಇದು ಫಾರ್ಮುಲಾ ಹಚ್ಚಿ ಮಾಡೋದೈತಿ. ಸೊ Sun travels runs flights of buses in between two towns is as follows. Number of buses ಕೊಟ್ಟಾರ, seat capacity ಅಂದ್ರೆ number of buses 20 buses 60 passengers each and 10 buses 40 passengers each. Each bus makes 5 trips in a day covering distance of 10 kilometers. 5 ಟ್ರಿಪ್ ಮಾಡ್ತೈತಿ ಒಂದ್ ದಿನಕ್ಕೆ ಎಷ್ಟು 10 kilometers distance. Each way on an average buses are full on onward journey. ಹೋಗುವಾಗ ಬಸ್ ಫುಲ್ ಇರ್ತೈತಿ ಬಟ್ 75% seats are occupied on the return trip. ಹೊರಗೆ ಬರುವಾಗ just 75% ಅಷ್ಟೇ ಫುಲ್ ಇರ್ತೈತಿ. Assume that the company operates its flights for 25 days in a month. ಅಂದ್ರೆ ಒಂದ್ ಮಂತ್ 25 ದಿನ ಅವರು ಕೆಲಸ ಮಾಡ್ತಾರಂತ. ಓಕೆ, ನಾವು ಕ್ಯಾಲ್ಕುಲೇಟ್ ದಿ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್ ಫಾರ್ ದಿ ಮಂತ್ ಅಂತ ಕೇಳಾರ. ಸೊ ಈ ತರ ಕೇಳಿದಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ನೇಕ ಫಾರ್ಮುಲಾ ಫಸ್ಟ್ ಅವ್ರು ಏನ್ ಕೊಟ್ಟಾರ, ಫಾರ್ಮುಲಾ ಏನ್ ಇದ್ರದ್ದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ buses into trips into distance into days into capacity into percentage of capacity. ಇದೇನೈತಲ್ಲ ಇದದ್ದು ಫಾರ್ಮುಲಾ. ಇವಾಗ ಫಸ್ಟ್ ವರ್ಡ್ ಹೋಗುವಾಗ ಎರಡು ಟ್ರಿಪ್ ಅಂದ್ರೆ ಆನ್ವರ್ಡ್ ಮತ್ತೆ ಇನ್ವರ್ಡ್ ಎರಡು ಟ್ರಿಪ್ ಮಾಡ್ಯಾರ. ಸೊ ಇವಾಗ ಫಸ್ಟ್ ನಾವು ಆನ್ವರ್ಡ್ ಟ್ರಿಪ್ ನ ಕ್ಯಾಲ್ಕುಲೇಟ್ ಮಾಡೋಣ. ಆನ್ವರ್ಡ್ ಟ್ರಿಪ್ ಈಕ್ವಲ್ ಟು ಎಷ್ಟು ಬಸ್ ಅದಾವು 20 ಬಸ್ ಐತಿ ಇಂಟು ಟ್ರಿಪ್ಸ್ ಎಷ್ಟು ಮಾಡ್ಯಾರ 5 ಟ್ರಿಪ್ಸ್ ಇನ್ ಅ ಡೇ 5 ಇಂಟು ಡಿಸ್ಟೆನ್ಸ್ ಎಷ್ಟೈತಿ 10 ಇಂಟು ಎಷ್ಟು ಡೇಸ್ ಅವ್ರು ತಿಂಗಳದಾಗ ವರ್ಕ್ ಮಾಡ್ಯಾರ 25 ಡೇಸ್. ಮತ್ತೆ ಆ ಬಸ್ಸಿನ ಕೆಪಾಸಿಟಿ ಎಷ್ಟೈತಿ 60 ಪ್ಯಾಸೆಂಜರ್. ನೆಕ್ಸ್ಟ್ ಇಂಟು ಕೆಪಾಸಿಟಿ ಏನೈತಿ ಹೋಗುವಾಗ ಫುಲ್ ಐತಿ. ಸೊ ಫುಲ್ ಅಂದ್ರೆ 100%. ಓಕೆ, ಇಷ್ಟು ಮಾಡಿದ್ರೆ 20 ಇಂಟು 5 ಇಂಟು 10 ಇಂಟು 25 ಇಂಟು 60 ಮಾಡಿದ್ರೆ ನಮ್ಗೆ 15 ಲ್ಯಾಕ್ ಬರ್ತೈತಿ. ಅದ್ರದ್ದು 100% ಮಾಡ್ಕೊಂಡ್ರೆ ಸೇಮ್ 15 ಲ್ಯಾಕ್ ಆನ್ಸರ್ ಬರ್ತೈತೆ ನಮ್ದು. ಬಂದ ಆನ್ಸರಿಗೆ ಪರ್ಸೆಂಟೇಜ್ ಸೈನ್ ಇತ್ತಂದ್ರೆ ಪರ್ಸೆಂಟೇಜ್ ಮಾಡ್ರಿ. ಓಕೆ, 15 ಲ್ಯಾಕ್. ಇವಾಗ ನೆಕ್ಸ್ಟ್ ಇನ್ನೊಂದು ಬಸ್ ಇನ್ನೊಂದು ಐತಿ 10 ಬಸ್ ಇಂದು ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟೈತಿ 10 ಬಸ್ ಇಂಟು 5 ಟ್ರಿಪ್ಸ್ ಇಂಟು ಸೇಮ್ 25 ಡೇಸ್ ಇಂಟು ಕೆಪಾಸಿಟಿ ಇದಕ್ಕೆ 40 ಐತಿ ಆ್ಯಂಡ್ ಎಷ್ಟೈತಿ 10% 100% ಫುಲ್ ಗಾಡಿ ಐತಿ. ಸೊ 10 ಇಂಟು 5 ಇಂಟು 12 ಇನ್ನೊಂದು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಯಾರ ಅಂತ ಹಾಕಲಿಲ್ಲ. ಓಕೆ, ಇದೆಲ್ಲ ಮಾಡಿದ್ರೆ ನಮ್ಗೆ 10 ಇಂಟು 5 ಇಂಟು 10 ಇಂಟು 25 ಇಂಟು 40 ಪ್ಯಾಸೆಂಜರ್ ಇಂಟು 100% ಮಾಡಿದ್ರೆ 5 ಲ್ಯಾಕ್. ಓಕೆ, ಇದು ಇಷ್ಟು ಆನ್ವರ್ಡ್ ಟ್ರಿಪ್ ಇಂದ. ಹೊಳ್ಳೆ ರಿಟರ್ನ್ ಬರೋದು ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ರಿಟರ್ನ್ ಟ್ರಿಪ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಅದಕ್ಕೂ ಹಾಕೋದು. ಎಷ್ಟು ಬಸ್ ಐತಿ 20 ಬಸ್ ಇಂಟು 5 ಇಂಟು 10 ಕಿಲೋಮೀಟರ್ ಇಂಟು 25 ಡೇಸ್ ಇಂಟು 60 ಪ್ಯಾಸೆಂಜರ್. ಬಟ್ ಇಲ್ಲೇನೈತಿ ಕೆಪಾಸಿಟಿ ಬರೀ 75% ಅಷ್ಟೇ ಬಸ್ ಫುಲ್ ಐತಿ ಅಂತ ಹೇಳ್ಯಾರ. ಸೊ ಪರ್ಸೆಂಟೇಜ್ ಚೇಂಜ್ ಆಗೈತಿ 75% ಮಾಡಿದ್ರೆ 20 ಇಂಟು 5 ಇಂಟು 10 ಇಂಟು 25 ಇಂಟು 60 ಮಾಡಿ ಇದಕ್ಕೆ 75% ಮಾಡ್ಕೊಂಡ್ರೆ 11 ಲ್ಯಾಕ್ 25,000 ಬರುತ್ತೆ. ಓಕೆ, ನೆಕ್ಸ್ಟ್
ಸೇಮ್ 10 ಇಂಟು 5 ಇಂಟು 10 ಇಂಟು 25 ಇಂಟು 40 ಇದು ಎರಡನೇ ಬಸ್ಸಿಗೆ. ಓಕೆ ಮಾಡಿ 75% ಮಾಡಿಕೊಂಡ್ರೆ ಆನ್ಸರು 3,75,000 ಆನ್ಸರ್ ಬರುತ್ತೆ. ಓಕೆ ಇವಾಗ ಬಂದ ಆನ್ಸರ್ನ ಅಷ್ಟು ಆ್ಯಡ್ ಮಾಡಿದ್ರೆ 15 lakh ಪ್ಲಸ್ 5 lakh ಪ್ಲಸ್ 11,25,000 and 3,75,000 ಮಾಡಿದ್ರೆ 35 lakhs ಆನ್ಸರ್ ಬರುತ್ತೆ. ಓಕೆ 15 lakhs ಪ್ಲಸ್ 5 lakh ಪ್ಲಸ್ 11,25,000 ಪ್ಲಸ್ 3,75,000 ಮಾಡಿದ್ರೆ 35 lakhs ಆನ್ಸರ್ ಬರುತ್ತೆ. ಇದೇನೈತಲ್ಲ ನಿಮ್ದು ಸರ್ವಿಸ್ ಕಾಸ್ಟಿಂಗ್ ಮೇಲೆ ಕೇಳಿದ್ರೆ ಈ ಥರ ಫಾರ್ಮುಲಾ ಹಚ್ಚಿ ಬಿಡಿಸ್ಬೇಕು. ಓಕೆ ಇನ್ನೊಂದು ಇದೇ ಥರನ ಇದನ್ನ ಕೇಳ್ತಾರೆ, ಏನೋ ಹಿಂಗೆ ಟ್ರಕ್ಕಿಂದು ಲಾರಿ ಈ ಥರ ಕ್ವಶನ್ನ ಹಾಕಿ ಕೇಳ್ತಾರೆ. ಓಕೆ ಅದನ್ನ ಇನ್ನೊಂದು ವಿಡಿಯೋದಾಗ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.